ಗುಡ್ ಗುಡ್. ಶಬಾಷ್ ಶಬಾಷ್ ಶಬಾಷ್. ಬಂದ್ಲು. ಏ ಕಲ್ಲು ಜಾರದಿರಲ್ಲೇ ಕಾಲು ಜಾರ್ಬೋದು ಅಷ್ಟೇ. ಒಂದು ಸರ್ಕಸ್ ಮಾಡಿಕೊಂಡು ಬಂದೆ. ನೀರಿಗೆ ಇಳಿದಿದ್ರೆ ಆಗ್ತದಾ? ನೀರಿಗೆ ಸ್ವಲ್ಪ ಆದ್ರೆ ಇಳಿದು ಕೈಕಾಲೆಲ್ಲ ತೊಳಿಬೇಕು. ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ಎಂತ ಗೊತ್ತುಂಟಾ, ಇವತ್ತು ಅಮ್ಮ ಅಪ್ಪ ಮತ್ತು ನನ್ನ ತಂಗಿ ಆಚೆ ಹೋಗ್ತಿದ್ದಾರೆ ಡ್ಯಾಮಿಗೆ. ನಾನು ಹೋಗ್ತಿಲ್ಲ, ಬಿಕಾಸ್ ನನಗೆ ಸ್ವಲ್ಪ ಕಾಲೇಜ್ ವರ್ಕ್ ಇದೆ. ಸೊ ಅವರೆಲ್ಲ ರೆಡಿಯಾಗಿದ್ದಾರೆ. ಹಾಯ್, ಯುತಾ ಫ್ಯಾಮಿಲಿ ಬ್ಲಾಗಿಗೆ ನಿಮಗೆ ಸ್ವಾಗತ. ನಾವಿವಾಗ ಜಾನ್, ಮನ್ವಿತಾ, ನಾನು ಹೊರಗಡೆ ಹೋಗ್ತಾ ಇದ್ದೇವೆ ಡ್ಯಾಮಿಗೆ. ಸ್ವಲ್ಪ ಹತ್ತಿರನೇ ಇದೆ, ನಮ್ಮೂರಲ್ಲಿರುವ ಡ್ಯಾಮನ್ನು ನೋಡ್ಕೊಂಡು ಬರೋಣ ಅಂತೇಳಿ ಹೊರಟಿದ್ದೇವೆ. ಇವಳು ಬರ್ತಿಲ್ಲ ಅಂತ, ಅವಳಿಗೇನೋ ಕಾಲೇಜ್ ಬರ್ತಿದೆ ಅಂತ, ಬರುದಿಲ್ಲ ಅಂತ ಹೇಳಿದ್ರು. ಹಾಗೆ ನಾವು ಮೂವರು ಇವಾಗ ಹೊರಡ್ತಾ ಇದ್ದೇವೆ. ಹೋಗಿ ಬೇಗನೆ ಬರ್ತೇವೆ, ಮತ್ತೆ ಜಾಸ್ತಿ ಬಿಸಿಲಾದ್ರೆ ಕೂಡ ಹೋಗ್ಲಿಕ್ಕೆ ಒಳ್ಳೇದಾಗುದಿಲ್ಲ ಅಲ್ಲ ಬಿಸಿಲಿಗೆ. ಹಾಗೆ ಇವಾಗ ಬೆಳಿಗ್ಗೆ ಬೇಗನೆ ಹೊರಟಿದ್ದೇವೆ, ಹೋಗಿ ಬರ್ತೇವೆ ಇವಾಗ. ಆಕ್ಚುಲಿ ನನಗೆ ಹೋಗಕ್ಕೆ ಬೇಕು, ಬಟ್ ಕಾಲೇಜ್ ವರ್ಕ್ ಇದೆ. ಸೊ ಆಚೆನೂ ಇಲ್ಲ ಈಚೆನೂ ಇಲ್ಲ ಅಂತೇಳಿ ಕರೆದ್ರು ಬರುದಿಲ್ಲ. ಇಲ್ಲಿ ನಾವಿವಾಗ ಕರ್ಪೆ ಡ್ಯಾಮ್ ಹತ್ರ ರೀಚ್ ಆದೆವು. ನಮ್ಮ ಮನೆಯಿಂದ ಒಂದು ಹತ್ತಿರ 10 ಮಿನಿಟ್ಸ್ ಜಾಸ್ತಿನೇ ಹಿಡಿಯಿತು. ತುಂಬಾ ಒಳಗಡೆ ಇದು ಡ್ಯಾಮ್. ಹಾಗೆ ದಾರಿ ಕೂಡ ಗೊತ್ತಿರಲಿಲ್ಲ, ಹುಡ್ಕೊಂಡೇ ಬಂದೆವು. ಇವಾಗ ರೀಚ್ ಆಗಿದ್ದೇವೆ. ನಿಮಗೆಲ್ಲ ವ್ಯೂವನ್ನು ತೋರಿಸ್ತೇವೆ ಇವಾಗ. ನೋಡಿ ಫ್ರೆಂಡ್ಸ್, ಇದೇ ನಮ್ಮೂರಿನ ಡ್ಯಾಮ್. ಇದು ಬಂಟ್ವಾಳ ತಾಲೂಕಿನ ಸಿದ್ದಕಟ್ಟೆಯ ಕರ್ಪೆ ಎಂಬಲ್ಲಿನ ಡ್ಯಾಮ್. ನಮ್ಮ ಊರಲ್ಲೇ ಇದೆ. ತುಂಬ ದೊಡ್ಡ ಡ್ಯಾಮ್. ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ತುಂಬಾ ಖುಷಿಯಾಯಿತು ನನಗೆ ನೋಡಿ. ನಿಮ್ಮನ್ನು ಕೂಡ ಈ ಡ್ಯಾಮನ್ನು ನೋಡಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಅದೇ ರೀತಿ ಈ ಡ್ಯಾಮ್ನ ಸುತ್ತಮುತ್ತಲಿರುವ ವ್ಯೂವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಎಂಜಾಯ್ ಮಾಡಿ. ನೋಡಿ ಎಷ್ಟು ಸುಂದರವಾದ ವ್ಯೂ ನೋಡಿ. ಖುಷಿ ಆಗ್ತಾ ಇದೆ ನೋಡಲಿಕ್ಕೆ. ಚೆನ್ನಾಗಿದೆ ನೋಡಲಿಕ್ಕೆ ಎಲ್ಲ. ನೋಡಿ, ಇದು ಡ್ಯಾಮ್ ಇದ್ದು ಬಾಗಿಲು ನೋಡಿ. ನೀರು ತುಂಬಾನೇ ಕಡಿಮೆ ಇದೆ ಇವಾಗ. ಫುಲ್ ಕಲ್ಲೇ, ಯಾವ ಕಡೆ ನೋಡಿದ್ರು ಕಲ್ಲೇ ಇದೆ. ವ್ಯೂ ಅಂತೂ ಸೂಪರ್. ನಮ್ಮದೊಂದು ಸಣ್ಣ ಪಿಕ್ನಿಕ್ ಕರ್ಪೆ ಡ್ಯಾಮಿಗೆ. ಅರ್ಧ ಗಂಟೆಯ ಪಿಕ್ನಿಕ್ ನೋಡಿ. ಇಲ್ಲಿ ಜಾನ್ ಕೂಡ ವಿಡಿಯೋ ಮಾಡ್ತಾ ಇದ್ದಾರೆ. ಆಯ್ತಾ, ಸೆಲ್ಫಿ ಮಾಡಿ.
ಎಷ್ಟೊಂದು ಸೂಪರ್ ಆಗಿದೆ ನೋಡಿ ವ್ಯೂ. ನನಗಂತೂ ಈ ವ್ಯೂ ನೋಡಿ ತುಂಬ ಖುಷಿಯಾಯಿತು. ನಿಮಗೆ ಕೂಡ ಎಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಈ ವ್ಯೂವನ್ನು ನೋಡಿ. ನಾವು ಮಾರ್ನಿಂಗ್ ಟೈಮ್ ಬಂದ ಕಾರಣ ಸ್ವಲ್ಪ ಬಿಸಿಲು ಜಾಸ್ತಿಯೇ ಇದೆ. ಈವ್ನಿಂಗ್ ಟೈಮಲ್ಲಂತೂ ಸೂಪರಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ ನೋಡಿ. ಮೊಬೈಲ್ ಕೆಳಗೆ ಬಿದ್ದರೆ ಉಂಟಲ್ಲ ಈ ನೀರಿಗೆ. ಮೇಲ್ಗಡೆ ಹತ್ತಿದ್ದಾರೆ ಜಾನ್. ತುಂಬ ಬಿಸಿಲಿದೆ, ಆದ ಕಾರಣ ಅಷ್ಟು ಕ್ಲಾರಿಟಿ ಚೆನ್ನಾಗಿ ಬರೋದಿಲ್ಲ ಕಾಣಬೇಕು. ಆದರೆ ವ್ಯೂ ಅಂತೂ ಸೂಪರ್ ಆಗಿದೆ. ಬರುವುದಾದರೆ ಈವ್ನಿಂಗ್ ಟೈಮ್ ಇಲ್ಲಿ ಬರಬೇಕು. ನೋಡಿ ನಮ್ಮ ಹೀರೋಯಿನ್ ಬರ್ತಾ ಇದ್ದಾರೆ. ಅವರು ಬರ್ತಾ ಇದ್ದಾರೆ. ಅಲ್ಲಿ ಮೀನು ಉಂಟಾ? ಬಾ ನೋಡು. ಎಲ್ಲಿ? ವಾ ನೋಡಿ ಅಮ್ಮ ಇಳಿತಾ ಇದ್ದಾರೆ ನೀರಿಗೆ. ಈಗ ಮಿಸ್ರಾತವಮ್ಮ. ವಾವ್, ಬಂದದಕ್ಕೆ ನೀರಿಗೆ ಇಳಿದಿದ್ರೆ ಆಗ್ತದಾ? ನೀರಿಗೆ ಸ್ವಲ್ಪ ಆದ್ರೆ ಇಳಿದು ಕೈ ಕಾಲೆಲ್ಲ ತೊಳಿಬೇಕು. ಎರಡು ಕಾಲುಗಳನ್ನು ಎರಡು ಕೈಗಳನ್ನು ತೊಳಿ. ಸೂಪರ್ ಆಗಿದೆ ನೀರಲ್ಲಿ. ವಾವ್, ಬಳೆ ಇಳಿತ್ಯಾ? ಹೌದು, ನನಗೆ ಭಯ ಆಗ್ತದೆ ಇಲ್ಲಿ. ಸಪ್ತ ನೀರು ಹಾವು ಭಾರಿ ಕಷ್ಟದಲ್ಲಿ ನೀರಿಗೆ ಇಳಿದಿದ್ದಾಳೆ ಮನ್ವಿತಾ, ಹೆದರಿಕೆ ಆಗ್ತದೆ ಅಂತೇಳಿ. ಕಲ್ಲೆಲ್ಲ ತುಂಬ ಜಾರ್ತಾ ಇದೆ. ಹಾಗೆ ಪುಕ್ಕಲ ಸ್ವಭಾವದ ಧೈರ್ಯವಂತ ಹುಡುಗಿ. ಅಷ್ಟು ಪುಕ್ಕಲ ಏನಲ್ಲ ಅವಳು. ಅದೇ ಧೈರ್ಯವಂತ ಹುಡುಗಿ ಅಂತ ಹೇಳಿದಲ್ಲ. ಹೌದು, ಆಚೆ ಹೋಗ ಸ್ವಲ್ಪ. ಹಾಂ ಹೋಗು. ಗುಂಡಿಗೆ ಹೋಗು. ನೋಡಿ ಮೇಲೆ ಬಂದರು. ಅವಳಿಗೆ ಭಯ ಆಗ್ತದೆ ಅಂತೆ, ಕಲ್ಲೆಲ್ಲ ಜಾರ್ತದೆ ಅಂತೇಳಿ. ಹಾಂ, ಹಾವು ಉಂಟು ಅಂತ ಭಯ ಅಂತೆ. ಹೌದಾ? ಮತ್ತೆ ಯಾಕೆ ಬಂದದ್ದು? ಸ್ವಲ್ಪ ಆದ್ರೆ ನೀರಲ್ಲಿ ಆಡ್ಬೇಕಲ್ವಾ? ಎಲ್ಲ ಕಡೆ ನೀರೇ ನೀರು. ಎಲ್ಲ ಕಡೆ ನೋಡಿದ್ರು ನೀರು. ನೀರಿಲ್ಲದ ಕಾರಣ ನಮಗೆ ಈ ಕಡೆ ಸ್ವಲ್ಪ ಬರ್ಲಿಕ್ಕಾಯ್ತು. ಕೆಳಗಡೆ ನೀರಿರ್ತಿದ್ರೆ ಈ ಕಡೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಾಂ, ದಿವಸ ನೋಡಿ ಮರುವಾಯಿ ಸೆಲ್ಫಿಶ್ ಜೀವ ಉಂಟು. ಓಪನ್ ಮಾಡ್ಬೋದು. ಓಪನ್ ಮಾಡ್ಲಿಕ್ಕೆ ಬರೋದಿಲ್ಲ ಅದು. ಓಪನ್ ಮಾಡಿ ಏನು ಮಾಡೋದು? ಒಂದು ಸಿಕ್ಕಿದ್ರೆ ಬೇಕಾ? ನನಗೆ ಯಾಕೆ ಬಿಡ್ತೇನೆ. ಕಲ್ಲಲ್ಲಿ ಹೋಗಿ ಕೂತಿದ್ದಾರೆ ಮನ್ವಿತಾ ಹಾಗೂ ಜಾನ್. ಸ್ವಲ್ಪ ಕೂತ್ಕೊಳ್ಳೋಣ ಅಂತ ಅನಿಸಿತು ಕಲ್ಲಲ್ಲಿ.
ಇಲ್ಲೇನು ನೀರೆಲ್ಲ ಏನಿಲ್ಲ, ಹಾಗೆ ಕೂತ್ಕೊಂಡಿದ್ದೇವೆ. ಡ್ಯಾಮ್ ಮೇಲ್ಗಡೆ ನೋಡಿ, ಹಿಂದ್ಗಡೆ ನೋಡಿ ಡ್ಯಾಮ್ ಇದೆ. ನಾವು ಅದರ ಆಪೋಸಿಟ್ ಸೈಡಲ್ಲಿ ಇದ್ದೇವೆ ಇವಾಗ. ಫೋಟೋ ತೆಗೀರಿ, ಫೋಟೋ. ನೋಡಿ ಅಲ್ಲಿ ಡ್ಯಾಮ್ ಎಷ್ಟು ಸೂಪರ್ ಆದ ವ್ಯೂ ನೋಡಿ ಇಲ್ಲಿ ಎಲ್ಲ. ನೋಡಿ ಇಲ್ಲಿ ಹತ್ಲಿಕ್ಕೆ ಒಂದು ಕಷ್ಟ. ಹತ್ತಲಿ ನೀ ಹತ್ತು. ಕಷ್ಟದಲ್ಲಿ ಮೇಲೆ ಹತ್ತಿದೆ, ದಾರಿ ಇಲ್ಲ ಮೇಲೆ ಬರ್ಲಿಕ್ಕೆ. ಹಾಗೆ ಈಗ ನಾವು ಅಲ್ಲಿಂದ ವಾಪಸ್ ಹೋಗ್ತಾ ಇದ್ದೇವೆ. ಈಚೆ ಅಲ್ಲಿ ನೋಡಿ ಎಷ್ಟು ಒಳ್ಳೆ ಸೀನರಿ. ತಿಂದಿಸ್ತಾದ್ಮೇಲೆ ಮನ್ವಿತಾ ಹೋಗುದು ನೋಡಿ. ಕಲ್ಲು ಜಾರದಿಲ್ಲ, ಜಾರದಲ್ಲಿ ಕಾಲು ಜಾರ್ಬೋದು ಅಷ್ಟು. ಅಪ್ಪ, ಒಂದು ಸರ್ಕಸ್ ಬಂದೆ. ಏ ಆಯ್ತ ಮತ್ತೆ ಮಗ ಬೆಂದಿಸ್ತಾನ ಕಾವೇನ ಬೋ. ಅಲ್ಲಿ ಒಂದು ದೊಡ್ಡ ಕಲ್ಲು ಕಾಣಿಸ್ತಾ ಇದೆ. ಆ ಕಲ್ಲಿನ ಮೇಲೆ ಹೋಗಬೇಕು ಅಂತೇಳಿ ಜಾನ್ ಮತ್ತು ಮನ್ವಿತಾ ಹೋಗ್ತಾ ಇದ್ದಾರೆ. ದಾರಿಯನ್ನು ಹುಡುಕಿಕೊಂಡು ಹೋಗ್ತಾ ಇದ್ದಾರೆ. ನನಗೆ ಕೂಡ ಹೋಗಬೇಕು ಅಂತಿದೆ, ಆದರೆ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅಂದರೆ ಕೈಯಲ್ಲಿ ಮೊಬೈಲ್ ಕೂಡ ಹಿಡ್ಕೊಳ್ಬೇಕಲ್ವಾ, ಹಾಗೆ ಬೇಡ ಅಂತ ಅನಿಸ್ತಾ ಇದೆ. ದೂರದಿಂದ ನಾನು ರೆಕಾರ್ಡಿಂಗ್ ಮಾಡ್ತಾ ಇದ್ದೇನೆ. ನೋಡಿ, ಜಾನವರು ಆ ಕಡೆ ಇರುವ ದೊಡ್ಡ ಕಲ್ಲಿಗೆ ಹೋಗಬೇಕು ಅಂತೇಳಿ ಹೋಗ್ತಾ ಇದ್ದಾರೆ. ನಾವು ಹೋಗೋದಿಲ್ಲ, ನಮಗೆ ಭಯ ಆಗ್ತಾ ಇದೆ. ನೋಡಿ, ಅವರು ಯಾವ ಕಡೆಯಲ್ಲಾಗಿ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಆ ದೊಡ್ಡ ಕಲ್ಲ ಹತ್ರ ಹೋದ್ಲು. ಮನ್ವಿತೆ ಇಲ್ಲಿ ಕ್ಲಾಪ್ ಕೊಡ್ತಾ ಇದ್ದಾಳೆ ಅಪ್ಪ ಹೋದ್ದಕ್ಕೆ. ನೋಡಿ, ಜಾನ್ ಅವರು ರೀಚ್ ಆದರು. ವಾವ್, ನಮಗೆ ಕೂಡ ಹೋಗಬೇಕು ಅಂತ ಅನಿಸ್ತಾ ಇದೆ, ಆದರೆ ಭಯ ಆಗ್ತದೆ, ಕಲ್ಲಲ್ವಾ. ಹೋದರು, ರೀಚ್ ಆದರು ಜಾನ್ ಅವರು. ಮೇಲ್ಗಡೆ ಹೋಗ್ತಾ ಇದ್ದಾರೆ ಕಲ್ಲಿಂದ ಮೇಲೆ. ನೋಡಿ, ಮನ್ವಿತಾಳಿಗೆ ಖುಷಿ ಆಯಿತು ಡ್ಯಾಡಿ ಅಲ್ಲಿಗೆ ಹೋದರು ಅಂತೇಳಿ. ಕಲ್ಲಿನ ಮೇಲೆ ಹೋಗಬೇಕು ಅಂತ ಇದ್ದ ಆಸೆ ಈಡೇರಿತು. ಇವಾಗ ವಾಪಸ್ ಬರ್ತಾ ಇದ್ದಾರೆ. ನಿಜವಾಗಿ ಒಂದು ಒಳ್ಳೆಯ ವ್ಯೂ ಇದು. ನೋಡಿ, ಬಂದರು ಜಾನ್. ದೊಡ್ಡ ಡ್ಯಾಮ್ ಇದು, ಅಷ್ಟು ಉದ್ದ ಇದೆ ಡ್ಯಾಮ್. ಮನ್ವಿತಾ ನೋಡಿ ಸೆಲ್ಫಿ ತೆಗಿತಾ ಇದ್ದಾಳೆ.
ಜಾನ್ ಆ ಕಡೆ ಹೋದರು, ಇನ್ನು ನಾವು ಕೂಡ ಹೋಗೋದು. ತುಂಬ ಬಿಸಿಲಿದೆ, ಸೆಕೆ ಕೂಡ ಆಗ್ತಾಯಿದೆ. ನಾವು ಬೆಳಗ್ಗಿನ ಹೊತ್ತು ಬಂದದಲ್ವಾ, ತುಂಬ ಸೆಕೆ ಆಗ್ತಾಯಿದೆ. ಆದರೆ ತುಂಬ ಖುಷಿಯಾಯಿತು ಬೆಳಗ್ಗಿನ ಹೊತ್ತು ಬಂದರೂ ಕೂಡ. ಇನ್ನೊಂದು ಸಾರಿ ಈವ್ನಿಂಗ್ ಟೈಮಲ್ಲಿ ಬಂದು ವಿಡಿಯೋ ಮಾಡ್ತೇವೆ. ಇವಾಗ ನಾವು ಮಾರ್ನಿಂಗ್ ಟೈಮ್ ಬಂದದಲ್ವಾ, ಇವಾಗ ಮಾರ್ನಿಂಗ್ ಟೈಮಲ್ಲಿ ಸ್ವಲ್ಪ ಸೆಕೆನೂ ಜಾಸ್ತಿ ಇದೆ, ಹಾಗೆ ಬಿಸಿಲಿಗೆ ಆಗೋದಿಲ್ಲ. ನಂದು ಮೊಬೈಲ್ ಕೂಡ ಸ್ವಲ್ಪ ಬಿಸಿಲು ತಾಗಿದರೆ ಓವರ್ ಹೀಟ್ ಆಗ್ತದೆ, ಆದ ಕಾರಣ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇವಾಗ ನಾವು ಆ ಕಡೆ ಹೋಗ್ತಾ ಇದ್ದೇವೆ. ಮನ್ವಿತಾ ಹೋಗ್ತಾ ಇದ್ದಾಳೆ ಆ ಕಡೆ, ಜಾನ್ ಅವರು ಆ ಕಡೆ ಹೋದರು. ನಾವು ಈಗ ಕಾಲನ್ನು ನೀರಲ್ಲಿ ಹಾಕಿ ಕೂತಿದ್ದೇವೆ, ತುಂಬ ಖುಷಿ ಆಗ್ತಾ ಇದೆ. ನೀರಲ್ಲಿ ಒಂದು ಸ್ವಿಮ್ ಮಾಡೋಣ ಅಂತ ಅನಿಸ್ತಾ ಇದೆ ನೀರು ನೋಡುವಾಗ. ಸ್ವಿಮ್ಮಿಂಗೇ ಬರುದಿಲ್ಲ ಅಲ್ಲ, ನೀರಲ್ಲಿ ಒಮ್ಮೆ ಸ್ವಿಮ್ ಮಾಡಿಬಿಡೋಣ ಅಂತ ಅನಿಸ್ತಾ ಇದೆ. ಅಷ್ಟು ಸೆಕೆ ಆಗ್ತಾ ಇದೆ. ಕಾಲಾದರೂ ಸ್ವಲ್ಪ ತಂಪಾಗಲಿ ಅಂತೇಳಿ ಕೂತಿದ್ದೇವೆ ನೀರಲ್ಲಿ ಕಾಲು ಹಾಕಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ. ಇಷ್ಟ ಆದ ಒಂದು ಲೈಕ್ ಮಾಡಿ, ಅದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ನಾವು ನಿಮಗೆ ಸಿಗ್ತೀವಿ. ಅಲ್ಲಿ ತನಕ ಬಾಯ್ ಬಾಯ್. सगळे काढले राजेश